ಹೋಗ್ತಾ ಇರೋದು. ನಾವು ಇವತ್ತು ಮತ್ತೆ ರೆಡಿಯಾಗಿ ಮತ್ತೆ ಯಾವ ಟ್ರಿಪ್ಪು ನಾವು ಟ್ರಿಪ್ ಹೋಯ್ತಾ ಇಲ್ಲ, ಬೇರೆ ಕರ್ಕೊಂಡು ಹೋಯ್ತವ್ರೆ. ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ನಮ್ಮ ಕಡೆ ಹೋಗ್ತಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದಿದೆ ಯಾವ ಮಳವಳ್ಳಿಲಿ ನಿಲ್ಲಿಸ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಬಂದು ನಮ್ಮ ಕಡೆ ಇನ್ನೊಂದು ಇಬ್ಬರು ಬರಬೇಕು ಟೆಂಪೋ ಹತ್ತಿದ್ವಿ. ಅದೇ ಡ್ಯಾನ್ಸ್ ಮಾಡಿದ್ರಲ್ಲ ಮನೆಯನ್ನ ಅವ್ರು ಬರಬೇಕು, ಅವ್ರಿಗೋಸ್ಕರ ಕಾಯ್ಕೊಂಡು ನಿಲ್ಲಿಸಿದ್ದೀವಿ. ಇಲ್ಲಿಗೆ ಜ್ಯೂಸ್ ಕುಡ್ಕೊಂಡು ಅವ್ರು ಬಂದಮೇಲೆ ಕಬ್ಬಾಳಮ್ಮನ ದೇವಸ್ಥಾನ ನೋಡಿ. ಕಬ್ಬಾಳಮ್ಮನ ದೇವಸ್ಥಾನ ಆಚೆಯಿಂದ ಕಾಣಿಸ್ತಾ ಇದ್ದೀನಿ. ಇದ್ದೇ ಮೊದಲನೇ ಸಲ ಇಷ್ಟು ವರ್ಷದಲ್ಲಿ ನಾನು ಒಂದು ಸತಿನೂ ಬಂದೇ ಇಲ್ಲ, ಇದೇ ಫಸ್ಟ್ನೇ ಸತಿ ಬರ್ತಾ ಇರೋದು. ಇಲ್ಲೇ ಪೂಜೆ ಸಾಮಾನು, ಹೂವು, ಹಣ್ಣು ಇಲ್ಲೇ ಎಲ್ಲ ಸಿಕ್ಕುತ್ತೆ. ಹಿಂಗೆ ಹೋಯ್ತಾ ದೇವಸ್ಥಾನ ಮುಂದೆನೇ ಇಲ್ಲೇ ಎಲ್ಲನೂ ತಗೊಂಡು ಹೋಗಬಹುದು. ದೇವಸ್ಥಾನ ಚೆನ್ನಾಗಿದೆ ಅನಿಸುತ್ತೆ, ನೋಡೋಣ ಬನ್ನಿ. ದೇವಸ್ಥಾನನೇ ಇದು, ಕ್ಯೂ ಎಲ್ಲ ಇದೆ, ನಾನು ನೋಡೇ ಇರಲಿಲ್ಲ. ಇದೇ ಮೊದಲನೇ ಸಲ ನಾನು ಕಬ್ಬಾಳಮ್ಮನ ಬಂದಿರೋದು. ಅದು ಅವಮ್ಮ ಇವತ್ತು ಪೂಜೆ ಮಾಡಿಸ್ತಿರೋವತ್ಗ ಬಂದಿದ್ದು, ಇಲ್ಲ ಅಂದಿದ್ರೆ ಬರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಸುಮಾರು ಜನ ಇದ್ದಾರೆ, ಇವತ್ತು ಮಂಗಳವಾರ ಅಲ್ವಾ, ಹಂಗಾಗಿ ಜನ ಜಾಸ್ತಿ ಇದ್ದಾರೆ ನೋಡಿ. ಇದೇ ದೇವಸ್ಥಾನದ ಎಂಟ್ರೆನ್ಸು, ಒಳಗಡೆ ಇದೇ ದೇವಸ್ಥಾನ. ಏನೇನು ಕೀಗಳನ್ನೆಲ್ಲ ಕಟ್ಟವ್ರೆ, ಹರಕೆ ಕಟ್ಟಿರೋದು ಅಂತ ಅನಿಸುತ್ತೆ. ಇಲ್ಲಿ ಹರಕೆ ಕಟ್ಟೋರು ಈ ಥರ ಕೀಗಳನ್ನೆಲ್ಲ ಕಟ್ತವೆ ಅಂತ ಅನಿಸುತ್ತೆ. ಇದೇ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ಲ ಗೊತ್ತಿಲ್ಲ, ಹಾಗಾಗಿ ನೋಡಿ ಕಬ್ಬಾಳಮ್ಮನ ದೇವಸ್ಥಾನ. ಗಣಪತಿ ದೇವಸ್ಥಾನ, ಇಲ್ಲಿ ಅಮ್ಮನ ವಿಗ್ರಹ ಇದೆ. ದೇವಸ್ಥಾನ ಸುತ್ತ ಎಲ್ಲ ಕೂತಿದ್ದಾರೆ, ದೊಡ್ಡದಾಗಿದೆ. ಅಮ್ಮನ ವಿಗ್ರಹ ಇಲ್ಲಿಟ್ಟಿದ್ದಾರೆ, ಎಲ್ಲ ಕೂರ್ಸಾರೆ. ಎಲ್ಲ ದೇವಸ್ಥಾನ ಹಾಕಿದ್ದಾರೆ. ಮಾತು ಮಂದಿರ ನೋಡಿ ಕಾಣಿಸ್ತಿದೆ, ಅದೇ ದೇವಸ್ಥಾನ. ಅವರೇ ತಾಯಿ, ಚೆನ್ನಾಗಿದೆ ದೇವಸ್ಥಾನ ಇದೆ ನೋಡಿ. ಇಲ್ಲೂ ಅಮ್ಮನ ವಿಗ್ರಹ ಇಟ್ಟಿದ್ದಾರೆ, ಇಲ್ಲೂ ಬಂದು ಕೈ ಮುಕ್ಕೊಂಡು ಹೋಗ್ಬೋದು. ಇಲ್ಲೇ ಹೂವು ಹಾರ ಎಲ್ಲನೂ ಕೊಡ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಇದು ಅಣ್ಣವ್ರ ಬಾಗಿಲು, ಇದೇ ಸುತ್ತ ಇರೋ ದೇವಸ್ಥಾನ. ಇದು ಹೊರಗಡೆ ಎಂಟ್ರೆನ್ಸ್, ಆಚೆ ಹೋಗೋದು ಹೊರಗಡೆ. ಇದು ಒಂದು ದೇವಸ್ಥಾನ, ಇದು ಒಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ. ಬಸವ ಇದೆ, ಹೊರಗಡೆ ಎಲ್ಲ ಜನ ಇದ್ದಾರೆ. ಬಸವಂದೇ ದೇವಸ್ಥಾನ ಇದೆ. ಈ ಬಸವನಿಗೆ ವಿಗ್ರಹ ಇರೋದು, ಇದೇ ಬಸವ. ಇದು ಬಸವನ ದೇವಸ್ಥಾನ. ಇಲ್ಲೇ ಲಾಡು, ಪ್ರಸಾದ, ತೀರ್ಥ ಎಲ್ಲ ಸಿಗುತ್ತೆ, ಬಂದರೆ ಇಲ್ಲೇ ತಗೊಂಡು ಹೋಗ್ಬೋದು. ಇಲ್ಲಿ ತಡೆನೂ ಹೊಡಿತಾರೆ ದೃಷ್ಟಿ ಪರಿಹಾರಕ್ಕೆ ಅಂತ. ಬಂದವರು ಬೇಕಾದ್ರೆ ತಡೆನೂ ಹೊಡೆಸ್ಕೊಳ್ಳಿ, ನಾವೇನು ಹೊಡೆಸ್ಕೊಳ್ಳಲ್ಲ. ಹಾಗಾಗಿ ಹಿಂಗೆ ದೇವಸ್ಥಾನಕ್ಕೆ ಆಚೆ ಹೊರಗಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ದಾರ ಇವು ಎಲ್ಲ ಸಿಕ್ಕುತ್ತೆ, ಏನು ಬೇಕೋ ಎಲ್ಲ ತಗೊಂಡೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸರಿ ನೋಡಿ, ಚೆನ್ನಾಗಿದೆ. ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅದು ಇಲ್ಲಿ ನಮ್ಮ ಕಡೆಯವ್ರದ್ದು ಹಬ್ಬ ಅಂತ ಹೇಳಿದ್ವಲ್ಲ, ಅಯ್ಯಮ್ಮ ಇವತ್ತು ಇಲ್ಲಿ ಬಾಡೂಟ ಮಾಡಿಸ್ತೈತೆ ಮಂಡ್ಯದಮ್ಮ ಅಂತ ಅಂದ್ಬಿಟ್ಟು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅಂದರೆ ನಾವು ತಿನ್ನಲ್ಲ, ಬೇರೆಯವ್ರನ್ನ ತಿನ್ಸೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಕುಮಾರನ ವ್ಯಾನ್ ಕರ್ಕೊಂಡು ಟೂರ್ ಹೋಗಿದ್ವಲ್ಲ, ಅದೇ ವ್ಯಾನ್ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇವಾಗ ನೋಡಿ ನಮ್ಮ ಮಮ್ಮಿ ನಾವು ಎಲ್ಲ ಆಚೆ ಕೂತಿದ್ವಿ, ಹಸ್ಕೊಂಡು ಊಟ ಮಾಡಿಲ್ಲ. ಹೋಯ್ತಾ ಮಳವಳ್ಳಿನಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ಊಟ ಮಾಡ್ತೀವಿ, ಅವರೆಲ್ಲ ಇಲ್ಲಿ
ಎತ್ತರದಲ್ಲಿ ಊಟ ಮಾಡ್ಕೊಂಡು ಬರೋಕ್ಕೆ ಹೋಗವ್ರೆ. ಅದಕ್ಕೆ ಇಲ್ಲೇ ಸುಮ್ಮನೆ ಆಚೆ ಕಡೆ ಅಡ್ಡಾಡ್ತಾ ಸುತ್ತಾಡ್ತಾ ಇದ್ದೀನಿ. ಎಲ್ಲರೂ ಜನ ಖಾಲಿ ಆಗಿಬಿಟ್ಟವ್ರೆ. ಬಸ್ಸಲ್ಲಿ ಬಂದಿದ್ರು, ಎಲ್ಲರೂ ಹೊಂಟೋಗವ್ರೆ ಅವರೆಲ್ಲ.